ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿಗೆ ಹೊಸ ಆಯಾಮವನ್ನು ಹೋರಾಟದ ಕಿಚ್ಚನ್ನು ತುಂಬಿದಂತಹ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ನಂತರ ಎಂ ಶಿವಣ್ಣ ಅಂದರೆ ತಪ್ಪಾಗಲಾರದು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸುಲಿಕುಂಟೆ ರಮೇಶ್ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಜ್ಯ ಸಂಚಾಲಕ ಎಂ ಶಿವಣ್ಣನವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಮಾತನಾಡುತ್ತಾ, ಶಿವಣ್ಣನವರು ವಿವಿಧ ದಲಿತ ಪರ ಹೋರಾಟಗಳನ್ನು ಮಾಡಿದ್ದಾರೆ. ಉದಾಹರಣೆ PTCL ಭೂಮಿಯ ಹೋರಾಟ, KGFನಲ್ಲಿ ಸಿಎಂ ಆರುಮುಗಂರವರ ವಿರುದ್ಧ ಹೋರಾಟ, ವಿದ್ಯಾರ್ಥಿಗಳ ಪರ ಹೋರಾಟ ಹಾಗೂ ಸದಾಶಿವ ಆಯೋಗದ ರಚನೆಗಾಗಿ ಹೋರಾಟ ಹಾಗೂ ಇನ್ನೂ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಇಂಥವರನ್ನು ನಾವು ಸ್ಮರಿಸುವುದು ನಮ್ಮ ಪುಣ್ಯದ ಕೆಲಸ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಸಂಪತ್, ತಾಲೂಕು ಸಂಚಾಲಕ ಶ್ರೀನಿವಾಸ್, KGF ಸಂಚಾಲಕ ಶ್ರೀಧರ್, ಹಿರಿಯರಾದ ಗುರುಮೂರ್ತಿ, ಶಿವು, ಗೌತಮ್, ಸುನೀಲ್ ಮೊದಲಾದವರು ಇದ್ದರು. ಜಿಲ್ಲಾ ಸಂಘಟನಾ ಸಂಘಗಳ ಸಂಪತ್ತವರೇ ಹಾಗೂ ತಾಲೂಕು ಸಂಘಟನಾ ಸಂಘಗಳ KGF ತಾಲೂಕು ಸಂಘಟನಾ ಸಂಘಗಳ ನಮ್ಮ ಹಾಗೂ ಮುಖಂಡರಾದ ಶಿವಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ಮತ್ತೊಬ್ಬ ನಾರಾಯಣ ಸ್ವಾಮಿ ಅವರೇ, ಗುರುಮೂರ್ತಿ ಪತ್ರಿಕಾ ಅವರೇ, on this occasion, we remember our great leader, Mr. Shivanna, who has served, who has dedicated his service to our people, especially Dalit people. We honor him by putting at our land, and we remember him, and we take him as the inspiration for our young leaders. Thank you. ಎಂ ಶಿವಣ್ಣನವರ 17ನೇ ವರ್ಷದ ಪುಣ್ಯತಿಥಿಯನ್ನು ಮಾತನಾಡಿದರೆ, ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿಗೆ ಒಂದು ಹೊಸ ಆಯಾಮವನ್ನು, ಒಂದು ಹೋರಾಟದ ಕಿಚ್ಚನ್ನು ತುಂಬಿದಂಥ ಶ್ರೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಂತರ ಎಂ ಶಿವಣ್ಣ ಅಂದರೆ ತಪ್ಪಾಗಲಾರದು. ಅಂಥ ಒಬ್ಬ ನಾಯಕ ಈ ಅವಿಭಾಜ್ಯ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕಂಬಾಲಪಲ್ಲಿ ಘಟನೆ ಆಗ್ಬೋದು, ಬಿಲ್ಲಂಡಹಳ್ಳಿ ಘಟನೆ ಆಗ್ಬೋದು, KGF CM ಆರುಮುಗಂ ವಿರುದ್ಧವಾದಂಥ ಒಂದು ಹೋರಾಟ ಮಾಡುವಂಥ ಘಟನೆಗಳಾಗ್ಬೋದು, ಮಸನಹಳ್ಳಿ ಹೋರಾಟ ಆಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗಸಂದ್ರದ ಭೂ ಹೋರಾಟ ಆಗ್ಬೋದು, ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ PTCL ಭೂಮಿ ಹೋರಾಟ ಆಗ್ಬೋದು, ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಹೋರಾಟ ಆಗಿರ್ಬೋದು, ವಿದ್ಯಾರ್ಥಿಗಳ ಪರವಾದಂಥ ಒಂದು ಹೋರಾಟ ಆಗಿರ್ಬೋದು, ಮತ್ತೆ ಏನು ಈ ರಾಜ್ಯದಲ್ಲಿ ಶೋಷಿತ 101 ಜಾತಿಗಳ ಸಮುದಾಯದ ಏಳಿಗೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ 2002ರಲ್ಲಿ ಏನು ಸದಾಶಿವ ಆಯೋಗ ರಚನೆ ಆಗೋಕ್ಕೆ ಅವರ ನಾಯಕತ್ವದಲ್ಲೇ ಅಂದಿನ ಸರ್ಕಾರ ಜೊತೆಯಲ್ಲಿ ಒಡನಾಟ ಸಂಪರ್ಕ ಮಾಡಿ ಸದಾಶಿವ ಆಯೋಗ ರಚನೆಯಾಗಿ ಇವತ್ತು ಇಲ್ಲಿವರೆಗೂ ಬಂದು ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಅಂದರೆ ಅದಕ್ಕೆ ಮೂಲ ಬುನಾದಿ ಶಿವಣ್ಣ ಮತ್ತು ಅವ್ರ ಸಂಘಟನೆಗಳಿಂದ ಅಂಥ ಮಹಾನ್ ನಾಯಕ. ದಲಿತರಿಗೆ ಒಂದು ರಾಜ್ಯಾಧಿಕಾರ ಬೇಕಂದ್ರೆ ಸಹ BSP ಬಹುಜನ ಸಮಾಜ ಪಾರ್ಟಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ನಮ್ಮನ್ನು ಆಗಲೇ 17 ವರ್ಷಗಳಾಗಿದ್ದರು. ಅವರ ಒಂದು ಹೋರಾಟದ ಕಿಚ್ಚು ನಮ್ಮಲ್ಲಿ ಇಂದಿಗೂ ಉಳಿದಿದೆ. ದಲಿತ ಸಂಘರ್ಷ ಸಮಿತಿಗೆ ಪ್ರಾರಂಭ ಆಗಿ ರಾಜ್ಯದಲ್ಲಿ 5 ದಶಕಗಳ ಕಳೆದಿದೆ, 50 ವರ್ಷ ಪೂರೈಸಿದೆ. ಇದುವರೆಗೂ ಸಹ ಅವರ ಒಂದು ಹೋರಾಟದ ನೆನಪುಗಳು ಚಿರಸ್ಮರಣೀಯ, ಅದನ್ನು ಮರೆಯೋಕ್ಕಾಗಲ್ಲ. ಅವರ ಒಂದು ಆದರ್ಶವನ್ನು ನಾವು ಮೈಗೂಡಿಸಿಕೊಂಡು ಚಳುವಳಿಯನ್ನು ನಾವು ಇನ್ನೂ ಅಷ್ಟು ಗಟ್ಟಿಗೊಳಿಸೋ, ಬಲಗೊಳಿಸುವ ಒಂದು ಅನಿವಾರ್ಯತೆ ಇದೆ. ಜೊತೆಯಲ್ಲೇನೆ ಏನು ಇವಾಗ ಪ್ರಸ್ತುತ ಸನ್ನಿವೇಶ ಇದೆ, ದೇಶ ಮತ್ತು ರಾಜ್ಯ ಇರತಕ್ಕಂಥದ್ದು ಸನ್ನಿವೇಶಗಳೇನಿದೆ,
ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ತುಂಬ ಏನು ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ಕಾರಣ ಏನಂದ್ರೆ ಈ ದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಖಂಡತೆಯಲ್ಲಿ ಏಕತೆಯನ್ನ ಕಂಡವರು. ಏಕತೆಯಲ್ಲಿ ಜಾತಿ, ಧರ್ಮ, ವರ್ಗ, ಲಿಂಗ ಭೇದ ತಾರತಮ್ಯ, ಅಸ್ಪೃಶ್ಯತೆ ಎಲ್ಲ ಇದಕ್ಕೂ ಒಂದು ಪರಿಹಾರವನ್ನು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಒಂದು ಮಂದಿರವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಎಲ್ಲ ಒಂದು ಕಡೆ ಮೂಲೆ ಗುಂಪು ಆಗ್ತಾ ಇದೆ, ಅದನ್ನು ಮರೆಮಾಚ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಕಾರಣ ಇವತ್ತು ಈ ದೇಶದ ವ್ಯವಸ್ಥೆ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಒಂದು ಮಂದಿರವಾಗಿ ಮಾರ್ಪಾಟ ಆಗ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ನಮ್ಗೆ ಅನಿಸ್ತಾ ಇದೆ. ಮುಂದೆ ಇದು ಮತ್ತೆ ಈ ಚತುರ್ವರ್ಣ ವ್ಯವಸ್ಥೆ ಈ ದೇಶದಲ್ಲಿ ಜಾರಿ ಆಗ್ತಾ ಇದೆ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಕೈಗೆಟಕದಂತ ಒಂದು ಮಕ್ಕಳಿಗೆ ಅವಶ್ಯವಾದಂಥ ಶಿಕ್ಷಣ ವ್ಯವಸ್ಥೆಯನ್ನ ಉಚಿತ ಶಿಕ್ಷಣ ಆಗಲಿ, ಉಚಿತ ಆರೋಗ್ಯ ಆಗಲಿ ಸರ್ಕಾರಗಳು ಈ ದೇಶದ ಜನರಿಗೆ ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ದ್ವೇಷೀಯ ಭಾವನೆಗಳನ್ನು ಮೂಡುವಂಥ ಒಂದು ಸನ್ನಿವೇಶ ಕೂಡ ಸೃಷ್ಟಿ ಆಗ್ತಾ ಇದೆ. ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ನಿರುದ್ಯೋಗ ಇದೆ, ಬೆಲೆ ಏರಿಕೆ ಇದೆ, ಇಂಥ ನೂರಾರು ಸಮಸ್ಯೆಗಳಿವೆ. ದಲಿತ ಪರವಾದಂಥ ಸಮಸ್ಯೆಗಳು ಈ ರಾಜ್ಯದಲ್ಲಿ, ದೇಶದಲ್ಲಿ ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ಮಹತ್ವವಾದ ಒಂದು ನಿರ್ಧಾರವನ್ನು, ಯಾಕಂತಂದ್ರೆ 94ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ರಾಜಕೀಯ ಅಧಿಕಾರ ಮಾಡಬೇಕಂತೇಳಿ ಕೋಲಾರ ಜಿಲ್ಲೆ ಪಾರ್ಲಿಮೆಂಟ್ನಲ್ಲಿ ನಿಂತು ಸೋತಿದ್ರು. ಅವರಿಲ್ಲಿ ನಿಂತ ನೆಲದಲ್ಲಿ 30 ವರ್ಷ ಕಳೆದಿದೆ. ಈಗ ಚುನಾವಣೆ ಸಹ ಬರ್ತಾ ಇದೆ. ಶಿವಣ್ಣ, ಜಯಣ್ಣ ಮತ್ತೆ ಬಿ ಕೃಷ್ಣಪ್ಪನವರ ಆಶಯ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆ, ದಲಿತರು ಏನು ಶೋಷಿತ ಸಮುದಾಯ ರಾಜಕೀಯ ಅಧಿಕಾರಕ್ಕಾಗಿ ತಮ್ಮ ಅಸ್ತಿತ್ವವನ್ನು ಹೋರಾಟ ಮಾಡಬೇಕಂತೇಳಿ, ಅದಕ್ಕೆ ಮುಂಬರುವ ಇದರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪನವರು ಸ್ಪರ್ಧಿಸಿ ಸೋಸಂತ ಈ ನೆಲದಲ್ಲಿ ದಲಿತ ಚಳುವಳಿ ಒಂದು ಐತಿಹಾಸಿಕ ನಿರ್ಣಯವನ್ನ ಕೈಗೊಳ್ಳೋ ಒಂದು ಚಿಂತನೆ ನಾಡ್ತಾ ಇದೆ. ಅದು ಶೋಷಿತರ ಪರವಾಗಿ ಧ್ವನಿಯುತ್ತಂಥದ್ದು, ಈ ಸಮುದಾಯವನ್ನು ಅರ್ಥೈಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಒಂದು ಏನು ಸಂವಿಧಾನವನ್ನ ನಂಬಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಮಾಜದ ಒಂದು ಹಿತದೃಷ್ಟಿಗಾಗಿ ದುಡಿಯುವಂಥವನ್ನು ನಾವು ಈ ಮುಂದಿನ ಇದರಲ್ಲಿ ನಾವು ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೆ